ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ್ದು ಉಗ್ರರ ಶಿಬಿರಗಳನ್ನು ಧ್ವಂಸ ಮಾಡಿದೆ. ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಸಂಪೂರ್ಣವಾಗಿ ಪುಡಿಗಟ್ಟಿದೆ. ಇದೀಗ ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತಷ್ಟು ಸಾಕ್ಷ್ಯಗಳನ್ನು ರಿಲೀಸ್ ಮಾಡಿರುವಂತಹ ಸೇನೆ ಸ್ಫೋಟಕ ವಿಚಾರಗಳನ್ನು ಬಿಚ್ಚಿಟ್ಟಿದೆ. That from ashes to ashes and from dust to dust. If Thomo don't get here, then Lily surely must. भाईजान नूर खान बेस में आके गिरा है. This is the aftermath of our strike at Raimiar Khan Air Base. You can see the massive crater that it has left on its runway, and you can see the pinpoint accuracy of our weapons. ಏಟಿಗೆ ಎದಿರೇಟು ಪಾಕಿಸ್ತಾನದ ಕ್ಷಿಪಣಿ ದಾಳಿಯ ಒಡಿಸ್ ಡ್ರೋನ್ಗಳ ಛಿದ್ರ ಶತ್ರು ರಾಷ್ಟ್ರಕ್ಕೆ ನುಗ್ಗಿ ವಾಯುನೆಲೆ ಧ್ವಂಸ. ಪ್ರತಿಯೊಂದಕ್ಕ ವಿಡಿಯೋ ಸಾಕ್ಷ್ಯ. ಆಪರೇಷನ್ ಸಿಂಧೂರ್ಗೆ ಸೇನೆಯಿಂದ ಮತ್ತಷ್ಟು ಸಾಕ್ಷ್ಯ. ಪಾಕ್ ವಾಯುನೆಲೆಗಳ ಧ್ವಂಸ ಮಾಡಿದ ವಿಡಿಯೋ ಬಿಡುಗಡೆ. 26 ಅಮಾಯಕರನ್ನ ಹತ್ಯೆಗೈದ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿಕೊಳ್ಳುವಂತೆ ತಿರುಗೇಟು ನೀಡಿದೆ. ಶತ್ರು ರಾಷ್ಟ್ರದೊಳಕ್ಕೆ ನುಗ್ಗಿ ಉಗ್ರರ ನೆಲೆಗಳು ಮಾತ್ರವಲ್ಲ, ಮಿಲಿಟರಿ ನೆಲೆಗಳನ್ನು ಧ್ವಂಸ ಮಾಡಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಂಬಂಧ ಮತ್ತಷ್ಟು ವಿಡಿಯೋ ಸಾಕ್ಷ್ಯಗಳನ್ನ ಭಾರತೀಯ ಸೇನೆ ಇವತ್ತು ಬಿಡುಗಡೆ ಮಾಡಿದೆ. ದೆಹಲಿಯಲ್ಲಿಂದು ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಮತ್ತು ಏರ್ ಮಾರ್ಷಲ್ ಎಕೆ ಭಾರತಿ ಹಾಗೂ ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್ ಸುದ್ದಿಗೋಷ್ಠಿ ನಡೆಸಿದ್ರು. ಆಪರೇಷನ್ ಸಿಂಧೂರ್ ಸಂಬಂಧ ಮತ್ತಷ್ಟು ಸ್ಫೋಟಕ ವಿಡಿಯೋ ರಿಲೀಸ್ ಮಾಡಿದ್ರು. ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಮೇಲೆ ನಿಖರವಾಗಿ ಕ್ಷಿಪಣಿ ದಾಳಿ ಮಾಡಿದ್ದೇವೆ, ಅದೇ ರೀತಿ ರಹೀಮ್ ಯಾರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಅಂತ ವಿಡಿಯೋ ಸಾಕ್ಷ್ಯ ನೀಡಿದ್ರು. And you can see the effect. I'm sure most of you have seen the video. I have also picked it up from your sources only. And this is the aftermath of our strike at Raimiar Khan Air Base. You can see the massive crater that it has left on its runway. And you can see the pinpoint accuracy of our weapons. ಏರ್ ಡಿಫೆನ್ಸ್ ಸಿಸ್ಟಮ್ ತಡೆಗೋಡೆಯಂತೆ ಕೆಲಸ ಮಾಡಿದೆ. ಚೈನಾ ನಿರ್ಮಿತ ಡ್ರೋನ್ ಕ್ಷಿಪಣಿಗಳ ಒಡಿಸ್ ಟರ್ಕಿಯ ಡ್ರೋನ್ಗಳನ್ನ ಹೊಡೆದು ಹಾಕಿದ್ದಾಗಿ ಮಾಹಿತಿ. ಭಾರತೀಯ ಸೇನೆಯ ಏರ್ ಡಿಫೆನ್ಸ್ ಸಿಸ್ಟಮ್ನ ಸಾಮರ್ಥ್ಯವನ್ನ ತೆರೆದಿಟ್ಟ ಎಕೆ ಭಾರತಿ ನಮ್ಮ ಟಾರ್ಗೆಟ್ ಉಗ್ರರ ಶಿಬಿರಗಳಾಗಿದ್ದವು. ಆದರೆ ಪಾಕಿಸ್ತಾನ ಉಗ್ರರಿಗೆ ಬೆಂಬಲ ನೀಡುತ್ತಿದ್ದ ಕಾರಣ ನಾವು ಅವರ ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡಬೇಕಾಯಿತು ಅಂತ ತಿಳಿಸಿದ್ರು. ಇನ್ನು ನಾವು ಚೈನಾ ನಿರ್ಮಿತ ಪಾಕಿಸ್ತಾನದ PL-15 ಕ್ಷಿಪಣಿಯನ್ನ ಹೊಡೆದು ಹಾಕಿದ್ದೇವೆ. ಟರ್ಕಿ ನಿರ್ಮಿತ YIHA ಮತ್ತು ಸೋಂಗರ್ ಡ್ರೋನ್ಗಳನ್ನ ಕೂಡ ಭಾರತ ಹೊಡೆದುರುಳಿಸಿದೆ. ಸ್ವದೇಶಿ ನಿರ್ಮಿತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದ್ಭುತ ಪ್ರದರ್ಶನ ನೀಡಿದೆ ಅಂತ ಬಣ್ಣಿಸಿದ್ರು. ನಮ್ಮ ಬಹುಪದರ ರಕ್ಷಣಾ ವ್ಯವಸ್ಥೆಯಿಂದಾಗಿ ನಮ್ಮ ನೆಲದಲ್ಲಿ ಕಡಿಮೆ ಹಾನಿಯಾಗಿದೆ ಅಂತ ಹೇಳಿದ್ರು. Another highlight has been the stellar performance of the indigenous air defense weapon system like the Akash system. Shown on the screen is the probable enemy PL-15 missile, which is of Chinese origin. This missile has missed its target and you can see the pieces. ಪಾಕಿಸ್ತಾನ ದಾಳಿಗೆ ಯತ್ನಿಸಿದ ಚೀನಾ ನಿರ್ಮಿತ ಡ್ರೋನ್ಗಳನ್ನ ಹೊಡೆದು ಹಾಕಿದ ಅವಶೇಷಗಳ ಚಿತ್ರ ತೋರಿಸಿದ ಅಧಿಕಾರಿಗಳು ಈ ಡ್ರೋನ್ಗಳನ್ನ ಸ್ವದೇಶಿ ನಿರ್ಮಿತ UAS ಸಿಸ್ಟಮ್ ಮತ್ತು ಗನ್ಗಳಿಂದಲೇ ನಮ್ಮ ಯೋಧರ ಹೊಡೆದು ಹಾಕಿದ್ದಾರೆ ಅಂತಂದ್ರು. Air defense systems have thwarted the enemy drones, their fighter aircraft, their missiles and resulted in minimal losses on our side. ಪಾಕ್ನ ಪರಮಾಣು ಅಣ್ವಸ್ತ್ರ ಕಿರಾಣ ಹಿಲ್ ಟಾರ್ಗೆಟ್ ಮಾಡಿಲ್ಲ. ಪಾಕ್ನ ವಾಯುನೆಲೆಗಳನ್ನ ಧ್ವಂಸ ಮಾಡಿದ್ದ ಭಾರತ ಪಾಕಿಸ್ತಾನದ ಕಿರಾಣ ಹಿಲ್ನಲ್ಲಿರುವ ಪರಮಾಣು ಅಣ್ವಸ್ತ್ರಗಳ ಸಂಗ್ರಹಾಗಾರವನ್ನ ಟಾರ್ಗೆಟ್ ಮಾಡಿದೆ ಎಂಬ ಸುದ್ದಿ ಹರಿದಾಡಿತ್ತು. ಆದ್ರೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಏರ್ ಮಾರ್ಷಲ್ ಎಕೆ ಭಾರತಿ, ನಾವು ಕಿರಾಣ ಹಿಲ್ ಮೇಲೆ ದಾಳಿ ಮಾಡಿಲ್ಲ, ಇದು ನಮ್ಮ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ನಮ್ಮ ಮಿಲಿಟರಿ ನೆಲೆಗಳು ಸರ್ವಸನ್ನದ್ಧವಾಗಿದೆ, ಭವಿಷ್ಯದಲ್ಲಿ ಯಾವ ರೀತಿಯ ದಾಳಿ ಎದುರಿಸಲು ಸಜ್ಜಾಗಿವೆ ಎಂದು ಎಚ್ಚರಿಸಿದ್ರು. ಪಹಲ್ಗಾಮ್ ದಾಳಿಯಿಂದ ಉಗ್ರರ ಪಾಪದ ಕೊಡ ತುಂಬಿತ್ತು. ಸುದ್ದಿಗೋಷ್ಠಿಯಲ್ಲಿ ಡಿಜಿಎಂಒ ರಾಜೀವ್ ಗಾಯ್, ಕಳೆದ ಕೆಲವು ವರ್ಷಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ಸ್ವರೂಪ ಬದಲಾಗಿದೆ, ಅಮಾಯಕ ನಾಗರಿಕರ ಮೇಲೆ ದಾಳಿಗಳು ನಡೆಯುತ್ತಿದ್ವು. ಆದ್ರೆ ಪಹಲ್ಗಾಮ್ ದಾಳಿ ನಂತರ ಉಗ್ರರ ಪಾಪದ ಕೊಡ ತುಂಬಿತ್ತು ಅಂತ ವ್ಯಾಖ್ಯಾನಿಸಿದ್ರು. जम्मू सेक्टर में शिव खोरी मंदिर को जाते हुए यात्री और इस साल अप्रैल में पहलगाम में मासूम पर्यटक
इस खतरनाक ट्रेंड के विशेष उदाहरण हैं। पहलगाम तक पाप का ये घड़ा भर चुका था। ಕೊಹ್ಲಿ ವಿಚಾರ ಆಶಸ್ ಸರಣಿ ಪ್ರಸ್ತಾಪಿಸಿದ ರಾಜೀವ್ ಗಾಯ್. ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಅವರು 70ರ ದಶಕದಲ್ಲಿನ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಕ್ರಿಕೆಟ್ ಪಂದ್ಯ ಉಲ್ಲೇಖಿಸಿ ಕ್ರಿಕೆಟ್ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳ ನಡುವಿನ ಹೋಲಿಕೆಯನ್ನ ಚಿತ್ರಿಸಿದ್ರು. ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಹಲವು ಪದರಗಳನ್ನ ಹೊಂದಿದೆ. ಒಂದು ಪದರ ತಪ್ಪಿಸಿಕೊಂಡ್ರು ಇನ್ನೊಂದು ಪದರ ನಿಮ್ಮನ್ನ ಹೊಡೆಯುತ್ತದೆ ಎಂಬರ್ಥದಲ್ಲೇ ಹೇಳಿದ್ರು. तो 70 के दशक में ऑस्ट्रेलिया और इंग्लैंड की फेमस एशेज सीरीज चल रही थी और उस समय ऑस्ट्रेलिया के दो बहुत तेज गेंदबाज जो कि क्रिकेट हिस्ट्री में बड़ा उनका नाम है, जेफ थॉमसन और डेनिस लिली, उन्होंने अंग्रेजी बैट्समैन और उनकी बैटिंग लाइनअप को तहस नहस कर दिया था। और ऑस्ट्रेलियंस ने उस समय एक कहावत निकाली थी, that from ashes to ashes and from dust to dust, if Thomo don't get here then Lily surely must. और अगर आप इस लेयर को देखें तो आप समझ जाएंगे कि मैं आपको क्या बताने की कोशिश कर रहा हूं. ಅದೇನೇ ಇರಲಿ, ಭಾರತೀಯ ಸೇನೆ ಪಾಕಿಸ್ತಾನ ನೆಲದಲ್ಲಿ ತಾನಿಟ್ಟ ಗುರಿಯನ್ನ ಯಶಸ್ವಿಯಾಗಿ ಧ್ವಂಸ ಮಾಡಿದೆ. ಈ ಮೂಲಕ ಮತ್ತೆ ಕಣಕ್ಕಿದ್ರೆ ತಕ್ಕ ಶಾಸ್ತಿ ನಿಶ್ಚಿತ ಅನ್ನೋ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಬ್ಯೂರೋ ರಿಪೋರ್ಟ್, TV9.